ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025 ಇನ್ನೇನು TET ನೋಟಿಫಿಕೇಶನ್ ಆಗಿದೆ. ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಸೈನ್ಸ್ ಅಂದರೆ ಪೇಪರ್ 2ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಷಯಗಳು ಬರ್ತವೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಅರ್ತ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂದರೆ ಕಂಪ್ಲೀಟ್ ಅರ್ತ್ ರಿಲೇಟೆಡ್ ಆಗಿರುವಂತಹ ಒಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸ್ ಹಾಗೆ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಇದೆ. ಅದರಲ್ಲೂ ಪೇಪರ್ ಫಸ್ಟ್ ಕೂಡ ನಿಮಗೆ ಸಿಗತ್ತೆ. ಯಾವ ರೀತಿ ಆನ್ಲೈನ್ ಕೋರ್ಸನ್ನು ನೀವು ತೆಗೆದುಕೋಬಹುದಂದರೆ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು. ಅಲ್ಲಿ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ನಮ್ಮ ಅಕಾಡೆಮಿಯ ವತಿಯಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಮ್ಯಾಥಮೆಟಿಕಲ್ ಬಗ್ಗೆ ಆಗಿರ್ಬೋದು ಅಥವಾ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ವೀಡಿಯೋಸನ್ನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಬರ್ತೀವಿ. ನಿಮ್ಮ TET ಎಕ್ಸಾಮ್ ಆಗೋವರೆಗೂ ಕೂಡ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಸನ್ನು ವಾಚ್ ಮಾಡ್ತಾ ಬರ್ರಿ. ನಿಮ್ಮ ಬರುವಂತಹ ಮುಂದಿನ TET ಎಕ್ಸಾಮಲ್ಲಿ ಹಲವಾರು ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಆ್ಯಪ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 90716738 ಅಥವಾ 32 ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಅರ್ತ್ ರಿಲೇಟೆಡ್ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ನೋಡಿ, ಭೂಮಿಯ ಆಕಾರವನ್ನು ವಿವರಿಸುವ ಅತ್ಯಂತ ಸೂಕ್ತ ಪದ ಯಾವುದು? ಅಂದರೆ ಭೂಮಿ ಯಾವ ಆಕಾರವನ್ನು ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನಮಗೆ ಜಿಯೋಗ್ರಫಿಕಲಿ ವರ್ಡ್ ಅಂತ ನೋಡಿದಾಗ ಭೂಮಿ ಯಾವ ಆಕಾರವನ್ನು ಹೊಂದಿದೆ ಅಂದರೆ ಅದು ವೃತ್ತಾಕಾರವನ್ನು ಹೊಂದಿದೆಯೋ ಅಥವಾ ಚಪ್ಪಟೆಯಾಗಿದೆಯೋ, ಅಂಡಾಕಾರವನ್ನು ಹೊಂದಿದೆಯೋ ಅಥವಾ ಜಿಯಾಯ್ಡ್ ಅಥವಾ ಭೂಮ್ಯಾಕಾರವನ್ನು ಹೊಂದಿದೆಯೋ ಅಂತ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಭೂಮಿಯ ಆಕಾರ ಹೇಗಿದೆಯಪ್ಪ ಅಂದರೆ ಜಿಯಾಯ್ಡ್ ಶೇಪಲ್ಲಿ ಕಂಡುಬರುತ್ತೆ. ಅದನ್ನು ಕನ್ನಡದಲ್ಲಿ ಭೂಮ್ಯಾಕಾರ ಅಂತ ಕರಿತೀವಿ. ಈ ಭೂಮ್ಯಾಕಾರ ಅಂದರೆ ಹೇಗಿರುತ್ತಪ್ಪ ಅಂದರೆ ಸಮಭಾಜಕ ವೃತ್ತದಲ್ಲಿ ಭೂಮಿ ಉಪ್ಕೊಂಡಿರೋದು, ಧ್ರುವ ಪ್ರದೇಶದಲ್ಲಿ ಏನಾಗಿದೆಯಪ್ಪ ಅಂದರೆ ಚಪ್ಪಟೆಯಾಗಿದೆ. ಸೊ ಇದನ್ನೇ ಏನಂತ ಕರೆಯೋದು? ಜಿಯಾಯ್ಡ್ ಶೇಪ್ ಅಥವಾ ಭೂಮ್ಯಾಕಾರ ಅಂಥೇಳಿ. ಅಂದರೆ ಭೂಮಿಯ ಯಾವ ಆಕಾರವನ್ನು ಹೊಂದಿದೆ? ಇದು ಜಿಯಾಯ್ಡ್ ಅಥವಾ ಭೂಮ್ಯಾಕಾರವನ್ನು ಹೊಂದಿರೋದನ್ನು ನಾವು ನೋಡ್ತೀವಿ. ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಉಂಟಾಗುವ ಪರಿಣಾಮವೇನು ಅಂತ. ಈಗ ಭೂಮಿಗೆ ಎರಡು ಚಲನೆ ಇದಾವೆ. ಯಾವ ರೀತಿ ಚಲಿಸುತ್ತೆ ಭೂಮಿ ಅಂದರೆ ಒಂದು ರೊಟೇಷನ್ ಮತ್ತೊಂದು ರೆವಲ್ಯೂಷನ್ ಅಂತ. ರೊಟೇಷನ್ ಅಂದರೆ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತು ಸುತ್ತಕೊಳ್ಳೋದನ್ನು, ಅದನ್ನು ರೊಟೇಷನ್ ಅಂತ ಕರಿತೀವಿ. ತನ್ನ ಸುತ್ತ ಭೂಮಿ ಒಂದು ಸುತ್ತು ತಾನು ಸುತ್ತಕೊಂಡ್ರೆ ಅದು ರೊಟೇಷನ್, ಅಕ್ಷ ಭ್ರಮಣ ಅಂತ. ಅದೇ ಭೂಮಿ ಸೂರ್ಯನನ್ನು ಒಂದು ಸುತ್ತು ಬಂದರೆ ಅದನ್ನು ಪರಿಭ್ರಮಣ, ರೆವಲ್ಯೂಷನ್ ಅಂತ ಕರೆಯೋದು. ಅಕ್ಷಭ್ರಮಣ ಅವಧಿ ಎಷ್ಟಪ್ಪ ಅಂದರೆ 24 ಅವರ್, 24 ಗಂಟೆ ಬೇಕು. ಅದೇ ಪರಿಭ್ರಮಣದ ಅವಧಿ 365 ಕಾಲು ದಿನಗಳು ಬೇಕಾಗತ್ತೆ, 1 ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೇಳಿರೋದೇನಪ್ಪ ಅಂದರೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಅಂದರೆ ಒಂದು ರೊಟೇಷನ್ ಆಗೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಭೂಮಿಯ ಮೇಲೆ ಅಂತ ತಿಳ್ಕೊಂಡಿರಬೇಕು. ನೋಡಿ, ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಋತುಮಾನಗಳ ಬದಲಾವಣೆ ಆಗತ್ತೆ ಅನ್ನೋದಾದರೆ ಋತುಮಾನಗಳು ಬದಲಾವಣೆ ಆಗಲ್ಲ. ಇದು ರೆವಲ್ಯೂಷನಿಂದ ಆಗೋದು. ಅಂದರೆ ಭೂಮಿಯ ಪರಿಭ್ರಮಣೆಯಿಂದ ಆಗುವಂಥದ್ದು ಯಾವುದಪ್ಪ ಅಂದರೆ ಋತುಮಾನಗಳ ಬದಲಾವಣೆ. ಹಾಗೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಉಬ್ಬುತ್ತದೆ. ಇದು ಭೂಮಿಯ ರೊಟೇಷನ್ನಿಂದನೇ ಆಗುವಂಥದ್ದು. ಯಾವುದೋ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಥವಾ ಸಮಭಾಜಕ ಪ್ರದೇಶದಲ್ಲಿ ಉಬ್ಬುವುದು ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತವಾಗುತ್ತದೆ, ಇದು ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಪ್ಪ ಅಂದರೆ 2 ಸರಿ ಇರುತ್ತೆ. ಯಾವುದಪ್ಪ ಅಂದರೆ ಬಿ ಮತ್ತು ಸಿ ಸರಿಯಾಗಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನುವಂಥದ್ದು. ಅಂದರೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಏನು ಬದಲಾವಣೆ ಆಗತ್ತಪ್ಪ ಅಂದರೆ ಸಮಭಾಜಕ ಪ್ರದೇಶದಲ್ಲಿ ಉಬ್ಕೊಂಡಿರುತ್ತೆ,
ಸೂರ್ಯೋದಯ ಮತ್ತು ಸೂರ್ಯಾಸ್ತನೂ ಕೂಡ ಆಗತ್ತೆ. ಹಾಗಾಗಿ ಎರಡು ಕೂಡ ಆನ್ಸರ್ ಇದಕ್ಕೆ ಸರಿಯಾಗಿರುವಂಥದ್ದು. ಋತುಮಾನಗಳು ಆಗೋದು ಭೂಮಿಯ ಪರಿಭ್ರಮಣ ಅವಧಿಯಿಂದ ಆಗುವಂಥದ್ದು. ಅಷ್ಟೇ ಅಲ್ಲದೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗೋದ್ರಿಂದ ಮತ್ತೇನು ಬದಲಾವಣೆ ಆಗತ್ತಪ್ಪ ಅಂದರೆ ಡೇ ಅಂಡ್ ನೈಟ್ ಆಗತ್ತೆ. ಹಗಲು ಮತ್ತು ರಾತ್ರಿ ಆಗೋದು ಕೂಡ ಭ್ರಮಣ ಅವಧಿಯಿಂದನೇ ಆಗುವಂಥದ್ದು. ನೆಕ್ಸ್ಟು ಟೆಂಪ್ರೇಚರಲ್ಲಿ ವೇರಿಯೇಷನ್ ಆಗುತ್ತೆ, ಉಷ್ಣಾಂಶದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ನೋಡಿ, ರಾತ್ರಿ ಒಂದು ರೀತಿ ಟೆಂಪ್ರೇಚರ್ ಇದ್ದರೆ ಮಧ್ಯಾಹ್ನ ಮತ್ತೊಂದು ರೀತಿ ಇರುತ್ತೆ, ಮಾರ್ನಿಂಗಲ್ಲಿ ಬೇರೆ ಟೆಂಪ್ರೇಚರ್ ಇದ್ದರೆ ಈವ್ನಿಂಗಲ್ಲೂ ಕೂಡ ಡಿಫ್ರೆಂಟ್ ಟೆಂಪ್ರೇಚರನ್ನು ನೋಡ್ತಾ ಹೋಗ್ತೀವಿ. ಮತ್ತು ರೇಖಾಂಶಗಳ ಕಲ್ಪನೆಯೂ ಕೂಡ ಸಿಗತ್ತೆ ನಮಗೆ. ಹೇಗೆ ರೇಖಾಂಶಗಳ ಕಲ್ಪನೆ ಅಂದರೆ ನೋಡಿ, ಭೂಮಿಯ ಮೇಲೆ ಒಟ್ಟು 360 ಡಿಗ್ರಿ ರೇಖಾಂಶಗಳಿದಾವೆ. ಅಷ್ಟು ರೇಖಾಂಶಗಳ ಮೇಲೆ ಸೂರ್ಯನ ನೇರ ಕಿರಣಗಳು ಹಾದು ಹೋಗೋದ್ರಿಂದ ಒಂದು ದಿನ ಅವಧಿ ಬೇಕಾಗತ್ತೆ ಈ 360 ಡಿಗ್ರಿ ರೇಖಾಂಶದ ಮೇಲೆ ಹಾದೋಗೋದಕ್ಕೆ. ಅದರ ಕಲ್ಪನೆಯೂ ಕೂಡ ನಮಗೆ ಸಿಗೋದು ಭೂಮಿಯ ದೈನಿಕ ಚಲನೆಯಿಂದ. ಅಷ್ಟೇ ಅಲ್ಲದೆ ಸಾಗರ ಸಮುದ್ರಗಳಲ್ಲಿ ಏನಾಗತ್ತಪ್ಪ ಅಂದರೆ ಉಬ್ಬರ ವಿಳಿತಗಳು ಉಂಟಾಗ್ತಾವೆ, ಟೈಡ್ಸ್ ಅಂತ ಕರಿತೀವಿ. ಸಾಗರ ಸಮುದ್ರದ ನೀರಿನ ಮಟ್ಟ ಏರೋದು ಮತ್ತು ಇಳಿಯೋದು ಆಗ್ತಾ ಇರತ್ತೆ. ಪ್ರತಿ 6 ಗಂಟೆ 13 ನಿಮಿಷಕ್ಕೆ ಒಂದ್ಸಲ ಏರುಬ್ಬರ ಆಯ್ತಂದ್ರೆ ಅದೇ ಇಳಿಯುಬ್ಬರ ಆಗೋದು ಕೂಡ 6 ಗಂಟೆ 13 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ. ಇದು ಭೂಮಿಯ ಅಕ್ಷದ ಮೇಲೆ ತಿರುಗುವುದರಿಂದ ಆಗುವಂತಹ ಒಂದು ಪರಿಣಾಮವನ್ನು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಯಾವ ಭಾಗ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿದೆ? ಲಾಂಗೆಸ್ಟ್ ಸರ್ಕಲ್ ಆಫ್ ದಿ ಅರ್ತ್ ಅಂತ ಗೊತ್ತಿರಬೇಕು ನಮಗೆ. ಅಂದರೆ ಭೂಮಿಯ ಮೇಲಿನ ಅತಿ ಉದ್ದ ವೃತ್ತ ಯಾವುದು ಅಥವಾ ಅತಿ ವಿಸ್ತಾರವಾದಂತಹ ಭಾಗ ಯಾವುದು ಅಂತ ಕೇಳಿದರೆ ಧ್ರುವ ಪ್ರದೇಶ. ಧ್ರುವ ಪ್ರದೇಶ ಅನ್ನೋಂಥದ್ದು ಇದು ಚಪ್ಪಟೆ ಆಗಿರುತ್ತೆ, ಅಷ್ಟು ವಿಸ್ತಾರವಾಗಿಲ್ಲ. ಗ್ಲೋಬನ್ನು ನೋಡಿದರೆ ಅಬ್ಸರ್ವ್ ಮಾಡ್ಬೋದು, ಭೂಮಿಯ ಧ್ರುವ ಪ್ರದೇಶದ ಭಾಗ ವಿಸ್ತಾರವಾಗಿಲ್ಲ ಅನ್ನೋದು ಗೊತ್ತಾಗತ್ತೆ ನಮಗೆ. ಹಾಗೆ ಸಮಭಾಜಕ ವೃತ್ತ ಭಾಗ ವಿಸ್ತಾರವಾಗಿದೆ ಅಂದರೆ ಇದೇ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತೀವಿ. ಭೂಮಿಯ ಯಾವ ಭಾಗ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿದೆ ಅಂದರೆ ಸಮಭಾಜಕ ವೃತ್ತ. ನೋಡಿ, ಈ ರೀತಿ ಗ್ಲೋಬನ್ನು ನಾವು ತಗೊಂಡಾಗ ಈ ಭೂಮಿಯ ಮಧ್ಯದಲ್ಲಿ ರೇಖೆಯನ್ನು ಇಳಿತೀವಿ, ಇದೇ ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತವನ್ನು 0 ಡಿಗ್ರಿ ಈಕ್ವಿಟಾರ್ ಸಮಭಾಜಕ ವೃತ್ತ ಯಾವ ಡಿಗ್ರಿಯಲ್ಲಿ ಇದೆಯಪ್ಪ ಅಂದರೆ 0 ಡಿಗ್ರಿಯಲ್ಲಿ ಕಂಡುಬರೋದು. ಇದನ್ನೇ ಗ್ರೇಟ್ ಸರ್ಕಲ್ ಅಂತಾನೂ ಕೂಡ ಕರೀತಾರೆ, ಮಹಾವೃತ್ತ ಅಂತ ಕರಿತೀವಿ, ಭೂಮಧ್ಯ ರೇಖೆ ಅಂತ ಕರಿತೀವಿ. ಭೂಮಿಯ ಮೇಲಿನ ಅತಿ ವಿಸ್ತಾರವಾದಂತಹ ಒಂದು ಭಾಗ ಯಾವುದಪ್ಪ ಅಂದರೆ ಸಮಭಾಜಕ ವೃತ್ತ. ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ನೋಡಿ, ಉತ್ತರದ ಕಡೆ ಹೋದಂತೆ ಅದರ ಅಂತರ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಭಾಗವನ್ನು ನೋಡಿ, ಇದು ಮಕರ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ಡಿಗ್ರಿಯಲ್ಲಿ ಕಂಡುಬರುತ್ತಪ್ಪ ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೆಯೋದು. ಅದೇ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಏನಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಆರ್ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ನೋಡಿ, ಈ 3 ರೇಖೆಗಳು ಭೂಮಿಯ ಮೇಲೆ ಹಾಗೆ ಹೋಗ್ತಾ 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 ಈ ನಾರ್ತ್ ಪೋಲ್ ಇದೆಯಲ್ಲ, ಅಂದರೆ 90 ಡಿಗ್ರಿ ನಾರ್ತ್ ಪೋಲು ಮತ್ತು 90 ಡಿಗ್ರಿ ಸೌತ್ ಪೋಲ್ ಇದೆಯಲ್ಲ SP, ಈ ಎರಡೂ ಭಾಗಗಳು ಏನಪ್ಪ ಅಂದರೆ ಇವು ಬಿಂದುಗಳಾಗಿರ್ತವೆ. ಇದನ್ನು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವೆರಡೂ ಬಿಂದುಗಳಾಗಿರೋದ್ರಿಂದ ಧ್ರುವ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ವಿಸ್ತಾರವನ್ನು ನೋಡೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಭೂಮಿಯ ಯಾವ ಭಾಗ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು, ಸಮಭಾಜಕ ವೃತ್ತವಾಗಿರುತ್ತೆ. ಈ ಸಮಭಾಜಕ ವೃತ್ತ ಭಾಗ ಏನಿದೆಯಲ್ಲ 40,076 ಕಿಲೋಮೀಟರ್ ಅಷ್ಟು ಇದರ ಸುತ್ತಳತೆಯನ್ನು ನಾವು ನೋಡ್ತೀವಿ. 3ನೇ ಪ್ರಶ್ನೆಗೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ರೈಟ್. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಧ್ರುವೀಯ ವ್ಯಾಸವು ಸಮಭಾಜಕ ವ್ಯಾಸಕ್ಕಿಂತ ಎಷ್ಟು ಚಿಕ್ಕದಾಗಿದೆ? ಭೂಮಿಯ ಧ್ರುವೀಯ ವ್ಯಾಸವು ಸಮಭಾಜಕ ವೃತ್ತ ವ್ಯಾಸಕ್ಕಿಂತ ಎಷ್ಟು ಚಿಕ್ಕದಾಗಿದೆ ಅಂತ ನೋಡಿದಾಗ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿ, ಸುಮಾರು 22 ಕಿಲೋಮೀಟರ್ ಇದೆ, 42 ಕಿಲೋಮೀಟರ್ ಇದೆ, 64 ಇದೆ, 80 ಕಿಲೋಮೀಟರ್ ಇದೆ. ಆದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರು. 42 ಕಿಲೋಮೀಟರ್ ಅಷ್ಟು ಇದರ ಧ್ರುವೀಯ ವ್ಯಾಸವನ್ನು ಹೊಂದಿರೋದನ್ನು ನೋಡ್ಬೋದು. ಇದು TET ಎಕ್ಸಾಮ್ ಮತ್ತು CET HSTR ಆಗಿರ್ಬೋದು, GPSTR ಆಗಿರ್ಬೋದು, ಕಾಮನ್ ಆಗಿ ಅರ್ತ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾನೆ. ಹಾಗಾದರೆ ಇದು ಆನ್ಸರ್ ಸರಿ ಅಂತ ಹೇಳಿ ನಮಗೆ ಕ್ಲಿಯರ್ ಆಯಿತು. 42 ಕಿಲೋಮೀಟರ್ ಇಷ್ಟಿದೆ, ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ ಕಾನ್ಸೆಪ್ಟನ್ನು ನಾವು. ಈಗ 2 ರೀತಿಯಾದಂತಹ ಕಾನ್ಸೆಪ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಡಯಾಮೀಟರ್, ಭೂಮಿಯ ವ್ಯಾಸ ಅಂತ ಕರಿತೀವಿ.
ಈಗ ಭೂಮಿಯ ವ್ಯಾಸ ಸಮಭಾಜಕ ವೃತ್ತದಲ್ಲಿ ಎಷ್ಟಿದೆ ಅಂತ ಕೇಳಿದರೆ, ಈ ಸಮಭಾಜಕ ವೃತ್ತದಲ್ಲಿ ಭೂಮಿಯ ವ್ಯಾಸ ಎಷ್ಟಿದೆಯಪ್ಪ ಅಂದರೆ 12,756 ಕಿಲೋಮೀಟರ್ ಅಷ್ಟು ಕಂಡು ಬರುತ್ತೆ. ಇದು ಸಮಭಾಜಕ ವೃತ್ತದ ಭೂಮಿಯ ವ್ಯಾಸವಾಗಿರುತ್ತೆ. ಅದೇ ಧ್ರುವ ಪ್ರದೇಶದಲ್ಲಿ ಭೂಮಿಯ ವ್ಯಾಸ ಎಷ್ಟಿದೆ ಅಂತ ಕೇಳಿದರೆ 12,714 ಕಿಲೋಮೀಟರ್ ಅಷ್ಟು ವ್ಯಾಸವನ್ನು ಹೊಂದಿದೆ. ಯಾವ ಪ್ರದೇಶದಲ್ಲಿ? ಇದು ಧ್ರುವ ಪ್ರದೇಶದಲ್ಲಿ. ಇವು ಎರಡರ ನಡುವೆ ವ್ಯತ್ಯಾಸ ಎಷ್ಟು ಇದೆ ಅಂತ ಕೇಳಿದರೆ ಎಷ್ಟು ಕಿಲೋಮೀಟರ್? 42 ಕಿಲೋಮೀಟರ್ ಅಷ್ಟು ವ್ಯತ್ಯಾಸವನ್ನು ಹೊಂದಿರುವಂಥದ್ದು. ಇದು ಡಯಾಮೀಟರ್ ಬಗ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು ನಮಗೆ. ಅದೇ ರೀತಿ ಸರ್ಕಂಫರೆನ್ಸ್ ಬಗ್ಗೆನೂ ಕೂಡ ಗೊತ್ತಿರೋ, ಭೂಮಿಯ ಸುತ್ತಳತೆ ಅಂತ ಬರುತ್ತೆ ನೋಡಿ. ಭೂಮಿಯ ಸುತ್ತಳತೆ ಅಂತ ನೋಡಿದಾಗ ಸಮಭಾಜಕ ವೃತ್ತದಲ್ಲಿ ಭೂಮಿಯ ಸುತ್ತಳತೆ ಎಷ್ಟಿದೆಯಪ್ಪ ಅಂದರೆ 40,076 ಕಿಲೋಮೀಟರ್ ಅಷ್ಟು ಕಂಡು ಬರುತ್ತೆ. ಇದು ಸುತ್ತಳತೆ ಬಗ್ಗೆ ಗೊತ್ತಿರಬೇಕು ನೋಡಿ. ಕೆಲವೊಂದು ಎಕ್ಸಾಮಲ್ಲಿ ಧ್ರುವೀಯ ವ್ಯಾಸದ ಬಗ್ಗೆ ಕೇಳ್ತಾನೆ, ಮತ್ತೊಂದು ಎಕ್ಸಾಮಲ್ಲಿ ಕೇಳ್ಬೋದು ಧ್ರುವೀಯ ಸುತ್ತಳತೆ ಎಷ್ಟು ಅಂತ, ಅಥವಾ ಎಷ್ಟು ವ್ಯತ್ಯಾಸವನ್ನು ಹೊಂದಿದೆ ಅಂತಲೂ ಕೂಡ ಕೇಳ್ತಾನೆ ನೋಡಿ. ಸಮಭಾಜಕ ವೃತ್ತದಲ್ಲಿ ಎಷ್ಟಿದೆಯಪ್ಪ ಅಂದರೆ 40,076 ಕಿಲೋಮೀಟರ್ ಇದ್ದರೆ, ಧ್ರುವ ಪ್ರದೇಶದಲ್ಲಿ 40,008 ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸನ್ನು ನೋಡ್ತೀವಿ. ಇಲ್ಲಿ 40,076 ಇತ್ತಂದರೆ ಇಲ್ಲಿ 40,008 ಕಿಲೋಮೀಟರ್ ಇದೆ. ಇವು ಎರಡರ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ 68 ಕಿಲೋಮೀಟರ್ ಅಷ್ಟು ವ್ಯತ್ಯಾಸವನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡ್ತೀವಿ. ಎಷ್ಟು ಕಿಲೋಮೀಟ್ರು? 68 ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸ್ ಇರುವಂಥದ್ದು. ಎಲ್ಲೆಲ್ಲಿ? ಈಕ್ವಿಟಾರಿಗೂ ಮತ್ತು ಪೋಲಾರಿಗೂ ಸರ್ಕಂಫರೆನ್ಸ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದರೆ, ಸಮಭಾಜಕ ವೃತ್ತಕ್ಕೂ ಧ್ರುವ ಪ್ರದೇಶಕ್ಕೂ ಇರುವ ಸುತ್ತಳತೆಯ, ಭೂಮಿಯ ಸುತ್ತಳತೆಯ ವ್ಯತ್ಯಾಸ ಎಷ್ಟಪ್ಪ ಅಂದರೆ 68 ಕಿಲೋಮೀಟರ್. ವ್ಯಾಸದ ವ್ಯತ್ಯಾಸ ಎಷ್ಟಪ್ಪ ಅಂದರೆ 42 ಕಿಲೋಮೀಟರ್ ಅಷ್ಟು ವ್ಯತ್ಯಾಸವನ್ನು ಹೊಂದಿರುವಂಥದ್ದು. ಹಾಗಾಗಿ ಕೊಟ್ಟಿರುವಂತಹ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ನೋಡಿ. ಈ ರೀತಿ ಒಂದು ಪ್ರಶ್ನೆಯನ್ನು ತಗೊಂಡು ಅದರ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ಫಿನಿಶ್ ಆಗುತ್ತೆ. ಇದನ್ನು ಬಿಟ್ಟು ಮತ್ತೆ ಯಾವುದೇ ರೀತಿ ಕ್ವಶನ್ಸ್ ಕೇಳುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಕ್ಲಿಯರಾ ನೋಡಿ. ಡಯಾಮೀಟರ್ ಅಂದರೆ ಗೊತ್ತಾಯಿತು, ಪ್ಲಸ್ ಸರ್ಕಂಫರೆನ್ಸ್ ಅಂದರೆ ಕೂಡ ಗೊತ್ತಾಯಿತು. ಎಷ್ಟು ಡಿಫ್ರೆನ್ಸ್ ಇದೆ ಅಂತಲೂ ಕೂಡ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಂಡಂಗೆ ಆಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭೂಮಿಯು ಗೋಳಾಕಾರವಾಗಿದೆ ಎಂಬುದಕ್ಕೆ ಒಂದು ಪ್ರಮುಖ ಪುರಾವೆ ಯಾವುದು ಅಂತ. ಅಂದರೆ ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ನಮಗೊಂದು ಯಾವ್ದಾದ್ರು ಪುರಾವೆ ಬೇಕಲ್ವಾ? ಸೊ ಅದಕ್ಕೆ ನೋಡಿ, ರಾತ್ರಿ ಮತ್ತು ಹಗಲು ಅನ್ನೋಂಥದ್ದು ಗೋಳಾಕಾರವಾಗಿದೆ ಅಂತ ತಿಳಿಸುತ್ತಾ ನಮಗೆ. ಅಥವಾ ಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಅಂತ ಇದೆ. ನೆಕ್ಸ್ಟ್ ಭೂಕಂಪನ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಹೆಂಗೆ ಕಾಣಿಸುತ್ತಪ್ಪ ಅಂದರೆ ನಮಗೆ ಗೋಳಾಕಾರವಾಗಿ ಕಾಣಿಸುತ್ತೆ, ಅಥವಾ ಜಿಯಾಯ್ಡ್ ಶೇಪಲ್ಲಿ ನಮಗೆ ಕಾಣಿಸೋದ್ರಿಂದ ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಯಾವುದಪ್ಪ ಅಂದರೆ ಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ನಮಗೆ ಹೆಂಗೆ ಕಾಣಿಸುತ್ತೋ ಅದರ ಆಧಾರದ ಮೇಲೆ ಅದು ಯಾವ ಶೇಪಲ್ಲಿದೆ ಅಂಥೇಳಿ ನಾವು ತಿಳ್ಕೊಂಡಿರುವಂಥದ್ದು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ ಚಂದ್ರಗ್ರಹಣದ ಸಮಯದಲ್ಲಿ ಏನಾಗುತ್ತೆ? ಚಂದ್ರಗ್ರಹಣದ ಸಂದರ್ಭದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಭೂಮಿಯ ನೆರಳು ಆಗ ಅದು ಯಾವ ರೀತಿ ಕಾಣಿಸ್ತಾ ಇರತ್ತಪ್ಪ ಅಂದರೆ ನಮಗೆ ಗೋಳಾಕಾರವಾಗಿರೋ ರೀತಿಯಲ್ಲಿ ಕಾಣಿಸೋದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ಭೂಮಿಯ ನೆರಳು ನಮಗೆ ಕಾಣಿಸುತ್ತಲ್ಲ, ಅದು ಯಾವ ಶೇಪಲ್ಲಿ ಇರುತ್ತಪ್ಪ ಅಂದರೆ ಗೋಳಾಕಾರವಾಗಿರುತ್ತೆ. ಅದರ ಆಧಾರದ ಮೇಲೆ ಭೂಮಿ ಹೇಗಿದೆ ಅಂಥೇಳಿ ನಾವು ತಿಳ್ಕೊಬೋದಾಗತ್ತೆ. ನೆಕ್ಸ್ಟು ಕ್ವಶನಿಗೆ ಹೋಗೋಣ. ಭೂಮಿಯು ಚಪ್ಪಟೆಯಾಗಿದೆ ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದ ಮೊದಲ ಗ್ರೀಕ್ ತತ್ವಜ್ಞಾನಿ ಯಾರು? ಭೂಮಿ ಏನಾಗಿದೆ? ಚಪ್ಪಟೆಯಾಗಿದೆ ಅಂಥೇಳಿ ಎಂಬ ಕಲ್ಪನೆಯನ್ನು ತಿರಸ್ಕರಿಸ್ತಾನೆ. ಅದು ಚಪ್ಪಟೆ ಆಗಿಲ್ಲ ಭೂಮಿ ಅಂತ ಹೇಳಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಅರಿಸ್ಟಾಟಲ್, ಪ್ಲೇಟೋ ಇದೆ, ಪೈಥಾಗೋರಸ್ ಇದೆ, ಟಾಲಮಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ವ್ಯಕ್ತಿ ಯಾರು, ಅಥವಾ ಭೂಮಿ ಚಪ್ಪಟೆಯಾಗಿದೆ ಅಂಥೇಳಿ ಆ ಕಲ್ಪನೆಯನ್ನು ತಿರಸ್ಕರಿಸಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಪೈಥಾಗೋರಸ್ ಇದನ್ನು ಅಪೋಸ್ ಮಾಡ್ತಾನೆ. ಅಂದರೆ ಪೈಥಾಗೋರಸ್ ಏನು ಹೇಳ್ತಾನಪ್ಪ ಅಂದರೆ ಭೂಮಿ ಚಪ್ಪಟೆಯಾಗಿಲ್ಲ, ಭೂಮಿ ಹೇಗಿದೆಯಪ್ಪ ಅಂದರೆ ಅದು ಗೋಳಾಕಾರವಾಗಿದೆ ಅಂತೇಳಿ ತಿಳಿಸಿದಂತಹ ವ್ಯಕ್ತಿ ಪೈಥಾಗೋರಸ್ ಆಗಿರ್ತಾನೆ. ಮೊಟ್ಟ ಮೊದಲ ಬಾರಿಗೆ ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಹಾಗೆ ಭೂಮಿ ಗೋಳಾಕಾರವಾಗಿದೆ ಅಂಥೇಳಿ ಪೈಥಾಗೋರಸ್ ಹೇಳಿದಂತಹ ವ್ಯಕ್ತಿ ಇದ್ದಾರೆ. ಅದರ ಜೊತೆಗೆ ಎರೋಟೋಸ್ಥೆನಿಸ್ ಬಗ್ಗೆ ಗೊತ್ತಲ್ಲ. ಎರೋಟೋಸ್ಥೆನಿಸ್ ಯಾರಪ್ಪ ಅಂದರೆ
ಫಾದರ್ ಆಫ್ ಜಿಯೋಗ್ರಫಿ ಅಂತ, ಭೂಗೋಳ ಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ನಾವು? ಎರಾಟೋಸ್ಥೆನಿಸ್ ಅವರನ್ನ ಕರಿತೀವಿ. ಹಾಗೆ ಆರ್ಯಭಟ ಮತ್ತೆ ಟಾಲಮಿ ಇವರೆಲ್ಲರೂ ಕೂಡ ಭೂಮಿಯ ಆಕಾರವನ್ನು ಹೇಳಿದರೆ ಯಾವ ಶೇಪಲ್ಲಿ ಇದೆಯಪ್ಪ ಅಂದರೆ ಅದು ಗೋಳಾಕಾರವಾಗಿದೆ ಅಥವಾ ಜಾಯ್ಡ್ ಶೇಪಲ್ಲಿ ಇದೆ ಅಂಥೇಳಿ ಹೇಳಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಈ ಒಂದು ಏರಿಯಾನು ಕೂಡ ನಮಗೆ ಗೊತ್ತಿರಬೇಕು. ಭೂಮಿಯ ಆಕಾರ ಹೇಗಿದೆ ಅಂತ ಗೊತ್ತಾಯಿತು. ಅದರ ಜೊತೆಗೆ ಯಾರ್ಯಾರು ಗೋಳಾಕಾರವಾಗಿದೆ ಅಂತ ತಿಳಿಸಿದಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳಿದರೆ ಪೈಥಾಗೋರಸ್, ಎರಾಟೋಸ್ಥೆನಿಸ್, ಆರ್ಯಭಟ ಮತ್ತು ಟಾಲೆಮಿಯವರು ಇದು ಗೋಳಾಕಾರವಾಗಿದೆ ಅಂಥೇಳಿ ತಿಳಿಸಿರೋದನ್ನು ಕೂಡ ನಾವು ನೋಡ್ತೀವಿ. 6ನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭೂಮಿಯ ಧ್ರುವಗಳಲ್ಲಿನ ಗುರುತ್ವಾಕರ್ಷಣೆ ಬಲವು ಸಮಭಾಜಕ ಪ್ರದೇಶಕ್ಕಿಂತ ಹೇಗೆ ಇರುತ್ತದೆ? ಅಂದರೆ ಕೇಳಿರೋಂಥ ಪ್ರಶ್ನೆ ಹೇಗಿದೆ ನೋಡಿ, ಧ್ರುವ ಪ್ರದೇಶಕ್ಕೂ ಸಮಭಾಜಕ ವೃತ್ತಕ್ಕೂ ಇರುವಂತಹ ಗುರುತ್ವಾಕರ್ಷಣ ಬಲ ಹೇಗಿರುತ್ತೆ ಅಂತ ನೋಡಿ. ಭೂಮಿಯ ಧ್ರುವಗಳಲ್ಲಿನ ಗುರುತ್ವಾಕರ್ಷಣೆ ಬಲವು ಸಮಭಾಜಕ ಪ್ರದೇಶಕ್ಕಿಂತ ಹೇಗೆ ಇರುತ್ತೆ ಅಂತ ಕೇಳಿದಾಗ, ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆ ಹೋದಂತೆ ಗುರುತ್ವಾಕರ್ಷಣ ಬಲ ಶಕ್ತಿ ಏನಾಗತ್ತಪ್ಪ ಅಂದರೆ ಹೆಚ್ಚಾಗಿರುತ್ತೆ. ಅಥವಾ ಸಮಭಾಜಕ ವೃತ್ತದನ್ನು ಹೋಲಿಸ್ಕೊಂಡಾಗ ಧ್ರುವ ಪ್ರದೇಶದಲ್ಲಿ ಗ್ರಾವಿಟೇಷನ್ ಏನಾಗಿರುತ್ತಪ್ಪ ಅಂದರೆ ತುಂಬ ಹೈ ಇರುವಂಥದ್ದು. ಇಲ್ಲಿ ಇದಕ್ಕೆ ಕಾರಣ ಭೂಮಿಯ ಆಕಾರ, ಶೇಪು ಮತ್ತು ಅದರ ರೊಟೇಷನ್ ಇರತ್ತಲ್ಲ, ಅದರಲ್ಲಿ ಆ ಒಂದು ಬೇಸನ್ನು ಇಟ್ಕೊಂಡು ಆ ಗ್ರಾವಿಟೇಷನನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಬರ್ತವೆ. ಕೇಂದ್ರಾಪಗಮನ ಶಕ್ತಿ, ಕೇಂದ್ರಾಭಿಗಮನ ಶಕ್ತಿ ಅಂತೇಳಿ ಅದರ ಆಧಾರದ ಮೇಲೆ ಏನಾಗತ್ತಪ್ಪ ಅಂದರೆ ಗ್ರಾವಿಟೇಷನನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಕಂಪೇರಿಸನ್ ಮಾಡಿದಾಗ ಧ್ರುವ ಪ್ರದೇಶದಲ್ಲಿ ಸಮಭಾಜಕ ವೃತ್ತದಲ್ಲಿ ಗುರುತ್ವಾಕರ್ಷಣ ಬಲ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಎಲ್ಲಿ 0 ಡಿಗ್ರಿ ಈಕ್ವೇಟರಲ್ಲಿ ಗ್ರಾವಿಟೇಷನ್ ಏನಾಗಿರ್ತದೆ ಅಂದರೆ ತುಂಬ ಲೋ ಇರುತ್ತೆ. ಅದೇ ಧ್ರುವ ಪ್ರದೇಶಕ್ಕೆ ಹೋದಾಗ ಗುರುತ್ವಾಕರ್ಷಣ ಬಲ ಏನಾಗಿರುತ್ತೆ? ತುಂಬ ಜಾಸ್ತಿ ಇರೋದನ್ನು ನೋಡ್ತೀವಿ. ಸೊ ಇದೇ ಪ್ರಶ್ನೆ ಮತ್ತೊಂದು ರೀತಿ ಕೇಳ್ತಾನೆ. ಒಬ್ಬ ವ್ಯಕ್ತಿ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಹೋದಂತೆ ಅಲ್ಲಿ ಆ ವ್ಯಕ್ತಿಯ ಗುರುತ್ವಾಕರ್ಷಣ ಬಲ ಏನಾಗತ್ತೆ? ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೆ? ಅಥವಾ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಹೋದಂತೆ ಗುರುತ್ವಾಕರ್ಷಣ ಶಕ್ತಿ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗತ್ತೆ. ಅದೇ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತಕ್ಕೆ ಬಂದಂತೆ ಗುರುತ್ವಾಕರ್ಷಣ ಬಲ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗತ್ತೆ. ಇಲ್ಲಿ ಓವರ್ ಆಲ್ ತಗೊಂಡಾಗ ಪೋಲಲ್ಲಿ ಗ್ರಾವಿಟೇಷನ್ ಜಾಸ್ತಿ ಇರುತ್ತೆ. ಸೊ ಈಕ್ವಿಟರಲ್ಲಿ ಏನಾಗಿರುತ್ತೆ? ಗ್ರಾವಿಟೇಷನ್ ಕಡಿಮೆ ಇರೋದನ್ನು ನೋಡ್ಬೋದು. ಹಾಗಾಗಿ ಭೂಮಿಯ ಧ್ರುವಗಳಲ್ಲಿನ ಗುರುತ್ವಾಕರ್ಷಣೆಯ ಬಲವು ಸಮಭಾಜಕ ವೃತ್ತ ಪ್ರದೇಶಕ್ಕೆ ಹೇಗೆ ಇರುತ್ತದೆ ಅಂದರೆ ಹೆಚ್ಚಾಗಿರುತ್ತದೆ, ಹೈ ಇರೋದನ್ನು ನಾವು ನೋಡ್ತೀವಿ. ರೈಟ್. 7ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಭೂಮಿಯು ಅಕ್ಷದ ಮೇಲೆ ತಿರುಗುವುದರಿಂದ, ಭೂಮಿ ರೊಟೇಷನ್ ಆಗತ್ತಲ್ವಾ, ತಿರುಗುವುದರಿಂದ ಸಮಭಾಜಕ ವೃತ್ತದಲ್ಲಿನ ಗುರುತ್ವಾಕರ್ಷಣೆಯ ಬಲವು ಏಕೆ ಕಡಿಮೆ ಆಗತ್ತೆ ಅಂತ ಕೇಳಿರೋದು. ಸೊ ಭೂಮಿಗೆ ರೊಟೇಷನ್ ಇದೆ. ರೊಟೇಷನ್ ಅಂತ ನೋಡಿದಾಗ ಭೂಮಿ ಅತಿ ವೇಗವಾಗಿ ಸುತ್ತರಿಯೋದೆಲ್ಲಪ್ಪ ಅಂದರೆ ಸಮಭಾಜಕ ವೃತ್ತ ಭಾಗದಲ್ಲಿ ಅತಿ ವೇಗವಾಗಿ ಸುತ್ತರಿಯುತ್ತೆ. 1669 km/h ಸುತ್ತರಿಯೋದು. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಅದರ ಶಕ್ತಿಯನ್ನು ಹೊರ ಹಾಕತ್ತದು. ಆ ಹೊರ ಹಾಕುವಂತಹ ಶಕ್ತಿಯನ್ನು ಏನಂತ ಕರಿತೀವಪ್ಪ ಅಂದರೆ ಕೇಂದ್ರಾಪಗಾಮಿ ಬಲ ಅಂತೇಳಿ, ಸೆಂಟ್ರಿಫಿಗಲ್ ಫೋರ್ಸ್ ಅಂಥೇಳಿ. ನೋಡಿ, ಭೂಮಿ ಅಕ್ಷದ ಮೇಲೆ ತಿರುಗುವುದರಿಂದ ಸಮಭಾಜಕ ಭಾಗದಲ್ಲಿನ ಗುರುತ್ವಾಕರ್ಷಣೆಯು ಬಲವು ಏಕೆ ಕಡಿಮೆ ಆಗತ್ತಪ್ಪ ಅಂತ ಕೇಳಿದರೆ ಅದರ ಕೇಂದ್ರಾಪಗಾಮಿ ಬಲದಿಂದ ಅಥವಾ ಸೆಂಟ್ರಿಫಿಗಲ್ ಫೋರ್ಸಿಂದಾಗಿ ಏನಾಗತ್ತಪ್ಪ ಅಂದರೆ ಎನರ್ಜಿ ಹೊರ ಹೋಗುತ್ತೆ. ಹಾಗಾಗಿ ಅಲ್ಲಿ ಗ್ರಾವಿಟೇಷನ್ ಕೂಡ ಕಡಿಮೆ ಆಗುತ್ತೆ. ಆ ಗ್ರಾವಿಟೇಷನ್ನು ಕಡಿಮೆ ಆಗುತ್ತೆ. ಅದಕ್ಕೆ ರೀಸನ್ ಏನಪ್ಪ ಅಂದರೆ ಕೇಂದ್ರಾಪಗಾಮಿ ಶಕ್ತಿ ಅಂತ ಕರೀತೀವಿ. ಅದರಲ್ಲಿ ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಗೊತ್ತಿರಬೇಕು. ಅದೇ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕೇಳಿದಾಗ ಅದು ಧ್ರುವ ಪ್ರದೇಶದಲ್ಲಿ ಕಂಡುಬರೋದು. ಅದು ಎನರ್ಜಿನ ಒಳಗೆ ಎಳ್ಕೊಳ್ಳುತ್ತೆ. ಹಾಗಾಗಿ ಗ್ರಾವಿಟೇಷನ್ ಏನಾಗಿರುತ್ತಪ್ಪ ಅಂದರೆ ಜಾಸ್ತಿ ಇರುತ್ತೆ ಎಲ್ಲಿ? ಧ್ರುವ ಪ್ರದೇಶದ ಭಾಗದಲ್ಲಿ. ಹಾಗಾಗಿ ಸಮಭಾಜಕ ವೃತ್ತದ ಭಾಗದಲ್ಲಿ ಕಡಿಮೆ ಬಲ ಇರೋದಕ್ಕೆ ಅಥವಾ ಗುರುತ್ವಾಕರ್ಷಣ ಬಲ ಕಡಿಮೆ ಇರೋದಕ್ಕೆ ಕಾರಣ ಇಷ್ಟೇ, ಕೇಂದ್ರಾಪಗಾಮಿ ಬಲ ಅನ್ನೋದು ಗೊತ್ತಿರಬೇಕಾಗತ್ತೆ. 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಅಕ್ಷದ ಓರೆಯಿಂದ ಯಾವ ವಿದ್ಯಮಾನ ಸಂಭವಿಸುತ್ತದೆ? ಭೂಮಿಯ ಅಕ್ಷದ ಓರೆಯಿಂದ ಯಾವ ವಿದ್ಯಮಾನಗಳು ಸಂಭವಿಸ್ತಾವಪ್ಪ ಅಂತ ಕೇಳಿದಾಗ ರಾತ್ರಿ ಮತ್ತು ಹಗಲಾಗತ್ತೆ, ಚಂದ್ರಗ್ರಹಣ ಆಗತ್ತೆ, ಋತುಮಾನಗಳ ಬದಲಾವಣೆ ಆಗತ್ತೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ.
ನೋಡಿ, ಭೂಮಿಯ ಅಕ್ಷದ ಓರೆಯಿಂದ ಆಗುವಂತಹ ಬದಲಾವಣೆಗಳೇನಪ್ಪ ಅಂದರೆ ಋತುಮಾನಗಳ ಬದಲಾವಣೆ ಉಂಟಾಗತ್ತೆ. ನೋಡಿ, ಭೂಮಿಯ ಮೇಲೆ ಸೀಸನ್ಸ್ಗಳನ್ನು ನಾವು ನೋಡ್ತೀವಿ. 4 ರೀತಿ ಋತುಮಾನಗಳು ಸಂಭವಿಸ್ತವೆ. ಆ ಋತುಮಾನಗಳು ಆಗೋದಕ್ಕೆ ಕಾರಣನೇ ಭೂಮಿ ಏನಾಗಿರೋದು, ವಾಲ್ಕೊಂಡಿರೋದು ಅಥವಾ ಓರೆ ಆಗಿರೋದ್ರಿಂದ ಸೀಸನ್ಸ್ಗಳು ಆಗ್ತವೆ. ಆ 4 ಡಿಫ್ರೆಂಟ್ ಸೀಸನ್ಸ್ಗಳು ಯಾವುದಪ್ಪ ಅಂದರೆ ಸ್ಪ್ರಿಂಗ್ ಸೀಸನ್ ಅಂತ ಬರುತ್ತೆ, ವಸಂತ ಕಾಲ. ನೆಕ್ಸ್ಟು ಸಮ್ಮರ್ ಸೀಸನ್ ಇದೆ, ಬೇಸಿಗೆಗಾಲ ಇರುತ್ತೆ. ಆಟೋಮನ್ ಸೀಸನ್ ಅಂತ ಇದೆ, ಅಂದರೆ ಶರತ್ಕಾಲ. ಅದ್ರ ಜೊತೆಗೆ ವಿಂಟರ್ ಸೀಸನ್, ಚಳಿಗಾಲ ಅಂತ. ಇವಿಷ್ಟು ಕಾಲಗಳು ಬರೋದಕ್ಕೆ ಕಾರಣ ಏನಾಗಿರುತ್ತಪ್ಪ ಅಂದರೆ ಭೂಮಿ ವಾಲ್ಕೊಂಡಿರೋದ್ರಿಂದ ಅಥವಾ ಭೂಮಿ ತನ್ನ ಅಕ್ಷದಲ್ಲಿ ಓರೆ ಆಗಿರೋದ್ರಿಂದ ಋತುಮಾನಗಳು ಸಂಭವಿಸುವಂಥದ್ದು. ಅದು ಕ್ಲಿಯರ್ ಆಗಿ ಗೊತ್ತಿರಬೇಕಾಗತ್ತೆ. ಋತುಮಾನಗಳು ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ ಇದು ವಾರ್ಷಿಕ ಚಲನೆಯಿಂದ ಆಗೋದು. ಅರ್ತ್ ರೆವಲ್ಯೂಷನಿಂದ ಆಗೋದು ಏನಪ್ಪ ಅಂದರೆ ಸೀಸನ್ಸ್ಗಳು ಆಗ್ತವೆ. ಅಷ್ಟೇ ಅಲ್ಲದೆ ಅರ್ತ್ ರೆವಲ್ಯೂಷನಿಂದ ಈಕ್ವಿನಾಕ್ಸ್ ಡೇ ಆಗತ್ತೆ, ವಿಷುವತ್ ಸಂಕ್ರಾಂತಿಯ ದಿನ ಅಂತ. ಅಂದರೆ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರುವಂಥ ದಿನವನ್ನು ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ. ಅದು ಮಾರ್ಚ್ 21, ಸೆಪ್ಟೆಂಬರ್ 23. ಆ ದಿನ ಏನಾಗಿರುತ್ತಪ್ಪ ಅಂದರೆ ಭೂಮಿಯ ಮೇಲೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಅದನ್ನೇ ನಾವು ಈಕ್ವಿನಾಕ್ಸ್ ಡೇ ಅಂತ ಕರೆಯೋದು. 12 ಅವರ್ ಡೇ ಇರುತ್ತೆ, 12 ಅವರ್ ನೈಟ್ ಇರುತ್ತೆ. ಸೊ ಓವರ್ ಆಲ್ ನೋಡಿದಾಗ ಭೂಮಿ ಅಕ್ಷದ ಓರೆಯಿಂದ ಏನು ವಿದ್ಯಮಾನ ನಡೆಯುತ್ತೆ ಅಂದರೆ ಋತುಮಾನಗಳ ಬದಲಾವಣೆ ಆಗೋದಕ್ಕೆ ಇದು ಕಾರಣವಾಗಿರುತ್ತೆ. ಸೊ ಹಾಗಾಗಿ 9th ಕ್ವಶನಿಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭೂಮಿಯ ಮೇಲ್ಮೈಯಲ್ಲಿರುವ ಒಟ್ಟು ಪ್ರದೇಶ ಎಷ್ಟು? ಟೋಟಲ್ ಜಾಗ್ರಫಿಕಲ್ ಏರಿಯಾ ಆಫ್ ಅರ್ತ್ ಸರ್ಫೇಸ್ ಅಂತ ಗೊತ್ತಿರಬೇಕು. ನೋಡಿ, ಭೂಮಿಯ ಮೇಲ್ಮೈಯಲ್ಲಿರುವಂಥ ಒಟ್ಟು ಪ್ರದೇಶ ಎಷ್ಟಪ್ಪ ಅಂದರೆ 310 ಮಿಲಿಯನ್ ಕಿಲೋಮೀಟರ್, 410 ಮಿಲಿಯನ್ ಕಿಲೋಮೀಟರ್, 510 ಮಿಲಿಯನ್ ಕಿಲೋಮೀಟರ್, 610 ಅಂತ ಇದೆ. ಎಲ್ಲ 10 ಅಂತಾನೆ ಇದೆ, ಆದರೆ ನಂಬರ್ಸ್ ಫಸ್ಟ್ ನಂಬರ್ಸು ಚೇಂಜಸ್ ಇದಾವೆ ಅಷ್ಟೇ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ 510 ಮಿಲಿಯನ್ ಕಿಲೋಮೀಟರ್ ಅಷ್ಟು ವಿಸ್ತಾರ, ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಭೂಮಿಯ ಮೇಲ್ಮೈ ಆಗಿರುತ್ತೆ. ಟೋಟಲ್ ಎಷ್ಟು? 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇರುವಂಥದ್ದು. ಹಾಗಾದರೆ ಭೂಮಿಯ ಮೇಲೆ 510 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ಅನ್ನೋದಾದರೆ ಇದರಲ್ಲಿ 2 ಭಾಗಗಳನ್ನು ನಾವು ನೋಡಬೇಕಾಗತ್ತೆ ಅರ್ಥಲ್ಲಿ. ಯಾವ 2 ಭಾಗ? ಒಂದು ಲ್ಯಾಂಡ್ ಬರುತ್ತೆ, ಇನ್ನೊಂದು ವಾಟರ್ ಬರುತ್ತೆ. ಇಲ್ಲಿ ಭೂಭಾಗ ಅಂತ ತಗೊಂಡಾಗ ಭೂಭಾಗ ಎಷ್ಟಿರುತ್ತೆ, ಹಾಗೆ ಜಲಭಾಗ ಎಷ್ಟಿರುತ್ತೆ, ವಾಟರ್ ಏರಿಯಾ ಎಷ್ಟಿದೆ ಅಂತ ಗೊತ್ತಿರಬೇಕು. ಈಗ ಭೂಭಾಗ ತಗೊಂಡಾಗ ಅದನ್ನು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ನೋಡ್ತಾ ಹೋದಾಗ ಪರ್ಸೆಂಟೇಜಲ್ಲಿ ನೋಡಿದರೆ 29% ಅಷ್ಟು ಲ್ಯಾಂಡ್ ಇರೋವಂಥದ್ದು. ವಾಟರ್ ಎಷ್ಟಿದೆಯಪ್ಪ ಅಂದರೆ 71% ಅಷ್ಟು ವಾಟರ್ ಇದೆ. 2 ತಗೊಂಡಾಗ ಎಷ್ಟು ಪರ್ಸೆಂಟ್ ಆಯಿತು? 100% ಆಯಿತು. ಕ್ಲಿಯರಾ? ಭೂಮಿಯ ಮೇಲೆ ಭೂಭಾಗದ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 29% ಇದೆ. ಜಲಭಾಗ ಎಷ್ಟಿದೆಯಪ್ಪ ಅಂದರೆ 71% ಇದೆ. ಅದೇ ರೀತಿ ಭೂಮಿಯ ಮೇಲ್ಗಡೆ ಲ್ಯಾಂಡ್ ಏರಿಯಾ ಅಂತ ಕೇಳಿದರೆ ಸ್ಕ್ವೇರ್ ಕಿಲೋಮೀಟರ್ ನೋಡಿದ್ರೆ 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇದೆ, 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಅದೇ ಜಲಭಾಗವನ್ನು ನೋಡಿದಾಗ ಎಷ್ಟಿದೆಯಪ್ಪ ಅಂದರೆ 361 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಮಿಲಿಯನ್ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಇದು. ಸೊ ಎರಡನ್ನು ಸೇರಿಸಿದ್ರೆ ಎಷ್ಟಪ್ಪ ಅಂದರೆ 510 ಅಷ್ಟು ಬರುತ್ತೆ. 510 ನಮಗೆ ಗೊತ್ತಿರಬೇಕು. 510 ಅನ್ನೋದು ಇದು ಓವರ್ ಆಲ್ ಜಾಗ್ರಫಿಕಲ್ ಏರಿಯಾ ಅಂತಾನೆ ತಗೊಳ್ತೀವಿ. ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ 510 ದಶಲಕ್ಷ ಚದುರ ಕಿಲೋಮೀಟರ್. ಕ್ಲಿಯರಾ? ಇದು ಭೂಭಾಗ. 361 ಇದು ಜಲಭಾಗವನ್ನು ಹೊಂದಿರೋದು. ಪರ್ಸೆಂಟೇಜಲ್ಲಿ ನೋಡಿದಾಗ 29% ಲ್ಯಾಂಡ್ ಇದೆ, 71% ವಾಟರ್ ಏರಿಯಾವನ್ನು ನಾವಿಲ್ಲಿ ನೋಡ್ತೀವಿ. ಓವರ್ ಆಲ್ ನೋಡಿ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಕಂಡು ಬರುತ್ತೆ ಈ ಒಂದು ಭೂಮಿಯ ಮೇಲ್ಮೈಯಲ್ಲಿರುವಂತಹ ಒಟ್ಟು ಪ್ರದೇಶ ಅಂತ ತಿಳ್ಕೊಬೇಕು. ಕ್ಲಿಯರಾ? ಸೊ ಇದರಲ್ಲಿ ಮತ್ತೆ ಸ್ವಲ್ಪ ಡೀಪಾಗಿ ಮತ್ತೆ ಏನಾದ್ರು ಕ್ವಶನ್ಸನ್ನು ರೈಸ್ ಮಾಡಿದರೆ ಹೇಗೆ ಕೇಳ್ಬೋದು? ಇದು ನಾರ್ದರ್ನ್ ಹಿಮೋಸ್ಫಿಯರ್, ಉತ್ತರ ಗೋಳಾರ್ಧ. ಇದು ಸದರ್ನ್ ಹಿಮೋಸ್ಫಿಯರ್, ದಕ್ಷಿಣ ಗೋಳಾರ್ಧ. ನೋಡಿ, ಉತ್ತರ ಗೋಳಾರ್ಧ ಭಾಗದಲ್ಲಿ ಭೂಭಾಗ ಜಾಸ್ತಿ. ಇಲ್ಲಿ ಲ್ಯಾಂಡ್ ಆ್ಯಂಡ್ ವಾಟರ್ ಅಂತ ತಗೋಬೇಕಾಗತ್ತೆ. ಭೂಭಾಗ, ಜಲಭಾಗ. ಲ್ಯಾಂಡ್ ಎಷ್ಟಿದೆಯಪ್ಪ ಅಂದರೆ 60% ಇದ್ದರೆ ಭೂಭಾಗ ವಾಟರ್ ಏರಿಯಾ ಎಷ್ಟಿದೆಯಪ್ಪ ಅಂದರೆ 40% ಕಂಡು ಬರುತ್ತೆ. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಏನು ಜಾಸ್ತಿ? ಭೂಮಿ ಜಾಸ್ತಿ. ಹಾಗಾಗಿ ಅದು 60% ಇದೆ. ವಾಟರ್ ಕಡಿಮೆ 40% ಇದೆ. 60-40 ಏರಿಯಾವನ್ನು ನಾರ್ದರ್ನ್ ಹಿಮೋಸ್ಫಿಯರಲ್ಲಿ ನೋಡ್ತೀವಿ ಉತ್ತರ ಗೋಳಾರ್ಧದಲ್ಲಿ. ಹಾಗಾಗಿ ಉತ್ತರ ಗೋಳಾರ್ಧವನ್ನು ಭೂಗೋಳಾರ್ಧ ಅಂತಲೂ ಕೂಡ ಕರಿತೀವಿ, ಲ್ಯಾಂಡ್ ಹಿಮೋಸ್ಫಿಯರ್ ಅಂತೇಳಿ.
ಅದೇ ದಕ್ಷಿಣ ಗೋಳಾರ್ಧದಲ್ಲಿ ನೋಡಿ 81% ಅಷ್ಟು ವಾಟರ್ ಇದ್ರೆ 19% ಅಷ್ಟು ಏನಿದೆಪ್ಪ ಅಂದರೆ ಲ್ಯಾಂಡ್ ಕಂಡು ಬರುತ್ತೆ, ಇದು ಭೂಭಾಗ ಕಂಡು ಬರುತ್ತೆ. ಹಾಗಾಗಿ ಈ ದಕ್ಷಿಣ ಗೋಳಾರ್ಧವನ್ನು ಏನಂತ ಕರೀತಾರಪ್ಪ ಅಂದರೆ ವಾಟರ್ ಹಿಮೋಸ್ಫಿಯರ್ ಅಂದರೆ ಜಲಗೋಳಾರ್ಧ ಅಂತ ಕರೆಯುವಂಥದ್ದು. ಪರ್ಸೆಂಟೇಜ್ ವೈಸಲ್ಲೂ ಕೂಡ ನಮಗೆ ಕೇಳ್ತಾನೆ ಅಥವಾ ತಿಳ್ಕೊಂಡಿರಬೇಕು. ಯಾವ ಹಿಮೋಸ್ಫಿಯರನ್ನು ಲ್ಯಾಂಡ್ ಹಿಮೋಸ್ಫಿಯರ್ ಕರಿತೀವಿ ಅಂದರೆ ನಾರ್ದರ್ನ್ ಹಿಮೋಸ್ಫಿಯರ್. ವಾಟರ್ ಹಿಮೋಸ್ಫಿಯರ್ ಅಂತ ಯಾವುದನ್ನು ಕರಿತೀವಿ? ಸದರ್ನ್ ಹಿಮೋಸ್ಫಿಯರನ್ನು. ಯಾಕಂದರೆ ಇಲ್ಲಿ 81% ವಾಟರ್ ಇದೆ, ಅಲ್ಲಿ 60% ಲ್ಯಾಂಡ್ ಇರೋದು. ಕ್ಲಿಯರ್? 10th ಕ್ವಶನಿಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸಮುದ್ರ ಮಟ್ಟದಿಂದ ಭೂಮಿಯ ಅತಿ ಎತ್ತರದ ಸ್ಥಳ ಯಾವುದು? ಸಿ ಲೆವೆಲಿಂದ ಇಡೀ ಭೂಮಿಯಲ್ಲೇ ಅತಿ ಎತ್ತರವಾದಂತಹ ಒಂದು ಪೀಕ್ ಯಾವುದು ಅಂತ ಕೇಳಿದರೆ ನೋಡಿ, ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್. ಇದು ಹೈಯೆಸ್ಟ್ ಪೀಕ್ ಆಗಿರುತ್ತೆ ಮೌಂಟ್ ಎವರೆಸ್ಟ್ ಅನ್ನೋದು. ಇದು ಸಮುದ್ರ ಮಟ್ಟದಿಂದ ಇಡೀ ಭೂಮಿಯಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಕೇಳಿದರೆ ಇದು ಹಿಮಾಲಯ ಭಾಗದಲ್ಲಿ ಕಂಡುಬರೋದು. ಎಲ್ಲಿದೆಯಪ್ಪ ಅಂದರೆ ಹಿಮಾಲಯ ಭಾಗದಲ್ಲಿ ಕಂಡುಬರೋದು. ಹಾಗಾದರೆ ಮೌಂಟ್ ಎವರೆಸ್ಟ್ ಅನ್ನೋದು ಯಾವ ರಾಷ್ಟ್ರಗಳ ಗಡಿ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ನೇಪಾಳ ಮತ್ತು ಟಿಬೇಟ್ ಭಾಗದಲ್ಲಿ ಕಂಡುಬರೋದು. ಟಿಬೇಟ್ ಗಡಿಯಲ್ಲಿ ಕಂಡುಬರುತ್ತೆ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದರ ಹೈಟ್ ಎಷ್ಟಪ್ಪ ಅಂದರೆ 8848.86 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿರುವಂಥದ್ದು. ಇದು ಪ್ರೆಸೆಂಟ್ ಮಾಹಿತಿ ಗೊತ್ತಿರಬೇಕು. ವರ್ಲ್ಡ್ ಹೈಯೆಸ್ಟ್ ಪೀಕ್ ಆಗಿರುವಂಥದ್ದು ಮೌಂಟ್ ಎವರೆಸ್ಟ್. ಎಷ್ಟು ಮಾಹಿತಿ ನಮಗೆ ಮೌಂಟ್ ಎವರೆಸ್ಟ್ ಬಗ್ಗೆ ಗೊತ್ತಿರಲಿ. ಇದು ಪ್ರಪಂಚದಲ್ಲಿ ಅಥವಾ ಭೂಮಿ ಮೇಲೆ ಅತಿ ಎತ್ತರವಾದಂತಹ ಬಿಂದು ಸಮುದ್ರ ಮಟ್ಟದಿಂದ. ನೆಕ್ಸ್ಟ್ ಮೌಂಟ್ ಕಿಲಿಮಾಂಜರೋ ಅಂತ ಕಂಡುಬರುತ್ತೆ. ಇದು ತಾಂಜೇನಿಯಾ ರಾಷ್ಟ್ರದಲ್ಲಿ ಕಂಡುಬರೋದು. ಮೌಂಟ್ ಫ್ಯೂಜಿ ಅಂತ ಇದೆ, ಇದು ಜಪಾನ್ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಸೊ ಇವು ಕೂಡ ಎಲ್ಲಿದೆ ಅನ್ನೋದು ಗೊತ್ತಿರಬೇಕಾಗತ್ತೆ ನಮಗೆ. 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಆಕಾರದ ಅಧ್ಯಯನಕ್ಕೆ ಅಂದರೆ ಅರ್ತ್ ಶೇಪ್ ಬಗ್ಗೆ ಸ್ಟಡಿ ಮಾಡೋದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಭೂಗೋಳ, ಖಗೋಳ, ಜಿಯಾಲಜಿ ಅಥವಾ ಜಿಯೋಡೆಸಿ, ಭೂ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಯಾವುದಪ್ಪ ಅಂದರೆ ಜಿಯೋಡೆಸಿ ಅಂತ ಕರೆಯೋದು ಅಥವಾ ಭೂ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಇದು ಭೂಮಿಯ ಆಕಾರವಾಗಿರ್ಬೋದು, ಗ್ರಾವಿಟೇಷನ್ ಆಗಿರ್ಬೋದು, ಅದರ ಶೇಪ್ ರಿಲೇಟೆಡ್ ಆಗಿರೋದು. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದನ್ನೇ ನಾವು ಏನಂತ ಕರೆಯೋದು ಜಿಯೋಡೆಸಿ ಅಂತ ಕರಿತೀವಿ ಅಥವಾ ಭೂ ವಿಜ್ಞಾನ ಅಂಥೇಳಿ. ನೋಡಿ ಸ್ನೇಹಿತರೆ, 12ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಯಿತು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಇವು ಪ್ರಮುಖವಾದಂತಹ ಪ್ರಶ್ನೆಗಳಾಗಿರ್ತವೆ. ಯಾವುದಕ್ಕೆ? ಅರ್ತ್ ರಿಲೇಟೆಡ್. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿದ್ದಾವೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, TET ಎಕ್ಸಾಮ್ ಆಗೋವರೆಗೂ ಕೂಡ ಈ ಜಿಯೋಗ್ರಫಿ ವಿಷಯದ ಮೇಲೆ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ವರ್ಲ್ಡ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅಪ್ ಟು ಫಾಲೋ ಅಪ್ ಮಾಡ್ತಾ ಬನ್ನಿ. ನಿಮಗೆ ಎಕ್ಸಾಮಲ್ಲಿ ಮುಂದೆ ಬರ್ತಾ ಇರುವಂಥ ಎಕ್ಸಾಮಿಗೆ 100% ಯೂಸ್ಫುಲ್ ಆಗುತ್ತೆ. ಅಥವಾ ನೀವು ನಮ್ಮ ಒಂದು ಆ್ಯಪನ್ನು ಪರ್ಚೇಸ್ ಮಾಡಿಕೊಂಡ್ರೆ ಅಲ್ಲಿ ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಕಂಪ್ಲೀಟ್ ಒಂದು ಕೋರ್ಸನ್ನು ಕೊಟ್ಟಿದ್ದೀವಿ, ಅದು ಕೂಡ ಯೂಸ್ ಆಗುತ್ತೆ. ಅದರ ಜೊತೆಗೆ ಯೂಟ್ಯೂಬಲ್ಲಿ ನಿಮಗೆ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.